ಮಮ್ಮಿ ಎಲ್ಲ ಇಡ್ಲಿ ಮಾಡ್ತಾವ್ರೆ ನೋಡಿ. ಇಡ್ಲಿ ಇಟ್ಟು ನಾನೇ ರುಬ್ಬಿದ್ದು ಖಾಲಿ ಆಗಿಬಿಟ್ಟಿದೆ. ಇಲ್ಲ ಇದರಲ್ಲಿದೆ, ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇಡ್ಲಿ ರೆಡಿ. ಇಡ್ಲಿ ಇದು ಇವಾಗ ತಿನ್ಬೇಕು ನಾವು. ಒಂದು ಇದರಲ್ಲಿ ಹಾಕ್ತಾಯಿದೆ, ರೆಡಿ ಆಗ್ತಾಯಿದೆ ನೋಡಿ. ಮನುಗೆ ಅಲ್ಲಿ ಮೇಲೆ ಕೊಟ್ಟವರಲ್ಲ ಸ್ಕೈ ಬ್ಲೂ ಕಲರ್ ಪ್ಲ್ಯಾಂಟ್, ಮನುಗೆ ಗಿಫ್ಟ್ ಆಗಿ ಕೊಟ್ಟವ್ರು ಕಾಲೇಜ್ ಸ್ಟೂಡೆಂಟ್ಸು. ಮಧ್ಯಾಹ್ನ ಕ್ಲೀನ್ ಮಾಡಬೇಕು. ಮಧ್ಯಾಹ್ನ ಸಾಂಬಾರಿಗೆ ಮೊಳಕೆ ಹುಳಿ ಕಾಳು ಬಂದಿದೆ, ಮಾಡ್ತಾರೋ ಎಲ್ಲ ಗೊತ್ತಿಲ್ಲ ನೋಡಿ. ಇದು ಫುಲ್ಲು ಬ್ಯಾಲೆನ್ಸ್ ಇದೆ, ಇದು ಕ್ಲೀನಿಂಗ್ ಫುಲ್ಲು. ಇದೆಲ್ಲ 2 ಡೇಸ್ ಬ್ಯಾಕಿನ ಒರೆಸಿದ್ದು, ಮತ್ತೆ ಎಷ್ಟು ಧೂಳು ಕೂತಿದೆ ನೋಡಿ. ಇನ್ನೂ ಧೂಳಿದೆ, ಮತ್ತೆ ಒಂದ್ಸಲಿ ಕ್ಲೀನ್ ಮಾಡಬೇಕು. ಈ ಕಿಚನ್ ಇದೆಲ್ಲ ಕ್ಲೀನ್ ಆಗಿದೆ ಆಲ್ಮೋಸ್ಟು. ಇದು ಎಲ್ಲ ಕ್ಲೀನ್ ಆಗಿದೆ. ಕ್ಲೀನ್ ಆದರೂ ಕೂಡ ಮತ್ತೆ ಐಟಮ್ಸ್ ಎಲ್ಲ ತಂದು ಇಲ್ಲೇ ಹಾಕಿರೋದು. ಇದರಲ್ಲಿ ಮಾವಿನಕಾಯಿ, ಇದು ಭಾಗ್ಯದೊಣಮ್ಮ ಕೊಟ್ಟಿದ್ದು ಮಾವಿನಕಾಯಿ. ಒಂದು ಮಾವಿನಕಾಯಿನ ಒಂದು ಚಿತ್ರಾನ್ನ ಮಾಡಿದ್ವಿ ಮತ್ತು ಚಟ್ನಿ ಮಾಡಿದ್ವಿ. ಇನ್ನೊಂದು ಮಾವಿನಕಾಯಿ ಇವತ್ತು ಕಟ್ ಮಾಡಿ ತಿನ್ನಬೇಕು ನೋಡಿ. ಇದೇನಿದು ತೊಗರಿಕಾಯಿ ಬಿಚ್ಚಿಡಬೇಕಿಲ್ಲ ಅಂದರೆ ಹಾಳಾಗ್ಬಿಡುತ್ತೆ. ಇದನ್ನು ಫುಲ್ ಸಾಂಬಾರು ಮಾಡಬೇಕು. ಇದು ಸಾಂಬಾರು ಮಾಡಬೇಕು, ಮೊಳಕೆ ಹುಳಿ ಕಾಳು ಮಾಡಬೇಕು. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇದು ಫ್ರೂಟ್ಸು ಮತ್ತು ನನ್ನ ಟ್ಯಾಬ್ಲೆಟ್ಸು ನೋಡಿ. ಇದು ಪಲಾವ್ ಎಲೆ, ಇದು ಪಲಾವ್ ಎಲೆ ಹಸಿ ಮರದಲ್ಲಿ ಇರುತ್ತಲ್ಲ, ತುಂಬ ಹಂಗೆ ಹಸಿ ಎಲೆ ಕಿತ್ಕೊಂಬಂದಿದ್ದು. ಒಳಗಡೆ ನೆರಳಲ್ಲೇ ಒಣಗಿಸ್ಕೋಬೇಕಿದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು. ಇದು ನಮ್ಮ ಸುಮಕ್ಕ ಕೊಟ್ಟಿದ್ದು. ಅವತ್ತು ಕಾರ್ಡ್ ಕೊಡೋಕೆ ಹೋದಾಗ ಅಲ್ಲೇ ಅವ್ರ ಮನೆ ಹತ್ರ ತುಂಬಾ ಮರಗಳಿದೆ, ಅವ್ರು ಕಿತ್ಕೊಟ್ಟಿದ್ರು. ನಾವು ಪಲಾವ್ ಯೂಸ್ ಮಾಡ್ಕೊ ನೋಡಿ. ಈ ಬ್ಯಾಗಲ್ಲಿ ಏನಿದೆ ಅಂದರೆ ಏನೋ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಇದೆ ಮನೆಗೆ ಬೇಕಾಗಿರೋದು. ಸೋಪ್, ಲ್ಯಾಕ್ಸ್ ಹಾಕಿದ್ರೆ ಈ ಥರ ಫುಲ್ ಬೆಳ್ಳಗಾಗ್ತೀವಿ ಅಂತ ಅಡ್ವರ್ಟೈಸ್ಮೆಂಟಲ್ಲಿ ಬರುತ್ತೆ. ಇದು ಸೆನ್ಸರೈಟ್, ನನ್ನ ಪೇಸ್ಟ್. ಈ ರೂಮ್ ಫುಲ್ ಕ್ಲೀನ್ ಮಾಡಬೇಕು. ಇದು ಮನು ಹೊಸ ಬ್ಯಾಗು. ಇದು ಜಯಮ್ಮ ಸೀರೆ. ಮನು ನೋಡು, ಚಾರ್ಜರ್ ಹಾಕ್ಕೊಂಡು ಚಾರ್ಜೇ ಇಲ್ಲ ಮೊಬೈಲಲ್ಲಿ. ಚಾರ್ಜರ್ ಹಾಕಬೇಕು ಅಂದರೆ ಸ್ವಿಚ್ ಹಾಕ್ಬೇಕು ಫಸ್ಟು. ಇವಾಗ ಸ್ವಿಚ್ ಹಾಕ್ಕೊಂಡು ಮೊಬೈಲ್ ಯೂಸ್ ಮಾಡ್ತಿರೋದು. ಇದೆಲ್ಲ ಫುಲ್ ಬೆಡ್ ಕವರೆಲ್ಲ ತೆಗೆದು ವಾಶ್ ಮಾಡಿದರೆ ಹಾಕಬೇಕು. ಈ ನೋಡು, ಮನು ಬೆಳಗ್ಗೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಕೂತಿರೋದು. ಕೆಲಸನೇ ಮಾಡಿಲ್ವಾ ಅಂದರೆ ಇಷ್ಟೊತ್ತು ಫುಲ್ ಕೆಲಸ ಮಾಡಿ ಸುಸ್ತಾಗಿ ಮೊಬೈಲ್ನ ನೋಡ್ತಾ ಕೂತಿರುವ ಮನುಶ್ರೀ. ಹಾಗೆ ನೋಡಿದ್ರೆ ನೋಡಿ, ಇದು ಎಲ್ಲ ಕ್ಲೀನ್ ಮಾಡಬೇಕಿನ್ನು. ಇಲ್ಲಿ ಮುಂದೆ ಇರೋದು ಫುಲ್ಲು ರೇಷನು, ಮದುವೆಗೆ ಬೇಕಾಗಿರೋ ರೇಷನು ಎಲ್ಲ ಒಂದು ಕ್ಲಾತಾಗಿ ಮುಚ್ಚಿಟ್ಟಿದ್ದಾರೆ. ಇದು ಮನೆಗೆ ಬೇಕಾಗಿರೋವಂಥ ಸ್ವಲ್ಪ ಚಿಕ್ಕ ಚಿಕ್ಕ ಐಟಮ್ಸು. ಇದು ನೋಡಿ ನಮ್ಮ ಗಿಫ್ಟ್. ಏನಿದು ನಮಗೆ ಕೊಟ್ಟಿರೋ ಪ್ರೈಸಸ್ಗಳು. ಇದು ನವಿಲು ಕರಿ. ಇಲ್ಲಿ ಟಿ ವಿ ಇತ್ತಲ್ಲ, ನೀವು ನೋಡಿರ್ತೀರ ಟಿ ವಿ. ಇಲ್ಲಿ ನಮ್ಮ ಹಳೆ ವಿಡಿಯೋದಲ್ಲಿ ನಮ್ಮ ಟಿ ವಿ ಬಂದು ಹಾಳಾಗ್ಬಿಟ್ಟಿದೆ. ಅಂದರೆ ಅದು ಬ್ಯಾಕ್ ಲೈಟ್ ಹೋಗಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಅದೇನಾಗಿದೆ ಅಂದರೆ ಡಿಸ್ಪ್ಲೇನೇ ಹೋಗ್ಬಿಟ್ಟಿದೆ. ಡಿಸ್ಪ್ಲೇ ಹೋಗಿದೆ. ಅವ್ರು ತೊಗೊಂಡೋಗಿದ್ರೆ ಇನ್ನೂ ತಂದು ಫಿಟ್ ಮಾಡಿಲ್ಲ, ನೋಡ್ಬೇಕೇನಾಗುತ್ತೆ ಅಂತ. ಈ ರೂಮಲ್ಲಿ ನೋಡಿದ್ರೆ ನೋಡಿ, ಎಲ್ಲ ಬೆಡ್ಶೀಟ್ಗಳು ಬೆಳಗ್ಗೆಲ್ಲ ಹೆಂಗೆ ಹಾಕಿದ್ದಾರೆ. ಇದರಲ್ಲೂ ಬೆಡ್ಶೀಟ್ ಇದೆ. ಇದು ಬಂದು ಗಿಫ್ಟ್ ಬ್ಯಾಗು, ತಾಂಬೂಲಕ್ಕೆ ಕೊಡ್ತೇವಲ್ಲ. ಅಯ್ಯೋ ಬಿದ್ದೋಗ್ಬಿಡ್ತು. ತಾಂಬೂಲಕ್ಕೆ ಕೊಡೋ ಬ್ಯಾಗ್ಸ್ ಇದು ನೋಡಿ. ಎಲ್ಲ ಇದೇ ಥರ ಇದೆ. ಇದು ಮಾತ್ರ ಸ್ಪೆಷಲಿ ಇದೆ. ನಮ್ಮನು ಹೇಳ್ತಿರೋದು ಸ್ಪೆಷಲಾಗಿದೆಯಲ್ಲ, ನಮ್ಮ ಕಾಲೇಜು ಸ್ಟೂಡೆಂಟ್ಸ್ ಬರ್ತಾರೆ, ಲೆಕ್ಚರರ್ಸ್ ಬರ್ತಾರೆ, ಅವ್ರಿಗೆ ಮಾತ್ರನೇ ಕೊಡಿ ಅಂತ ಹೇಳಿದ್ದಾರೆ. ಅಷ್ಟು ಜನದಲ್ಲಿ ಅವ್ರನ್ನ ಹೆಂಗೆ ಐಡೆಂಟಿಫೈ ಮಾಡೋದು ಗೊತ್ತಾಗಲ್ಲ, ಯಾರಿಗೆ ಹೋಗುತ್ತೋ ಗೊತ್ತಿಲ್ಲ. ಇಷ್ಟು ಬ್ಯಾಗ್ಸ್ ಮಾತ್ರ ಸಪ್ರೇಟ್ ಇದೆ, ಇನ್ನೆಲ್ಲ ಒಂದೇ ಥರದ್ದು ಕೊಟ್ಟಿದ್ದಾರೆ ನೋಡಿ. ಇದು ನಾನು ತೆಗೆದುಬಿಟ್ಟೆ, ಫಸ್ಟ್ ಬ್ಯಾಗಲ್ಲಿ ಹಾಕಬೇಕು, ಇಲ್ಲಾಂದರೆ ಡಸ್ಟ್ ಆಗಿಬಿಡುತ್ತೆ. ನೋಡಿ ಹಾಕಿಟ್ಟಿದ್ದೀನಿ. ಈಗ ಫೋಲ್ಡ್ ಆಗಿಬಿಟ್ಟಿದೆ. ನೋಡಿ, ಮದುವೆಗೆ ಅಂತ ಮತ್ತೆ ನಮ್ಮ ಮಮ್ಮಿ ಹೊಸ ಪ್ಲೇಟ್ ತಂದಿದ್ರೆ ನೋಡಿ, ಪಳ ಹೊಡಿತಾ ಇದೆ. ಇದು ಸೂಪರಾಗಿದೆ.
ನೋಡಿ ನಮ್ಮ ಅಜ್ಜಿ ಮನೆ ಮುಂದೆ ಬಂದಿದ್ರೆ ಹೊಸ ಮರ ತೊಗೊಂಬಿಟ್ಟಿದ್ದಾರೆ.